ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಖರೀದಿ ಕೇಂದ್ರವನ್ನು ಸ್ಥಾಪನೆ ಇದ್ದ ಕಾಲದೊಳಗೆ ಲಕ್ಷ್ಮೇಶ್ವರ ನಗರದೊಳಗೆ ರೈತರು ಖರೀದಿ ಕೇಂದ್ರ ಸ್ಥಾಪನೆಗಾಗಿ ಹೋರಾಟವನ್ನು ಸುಮಾರು 18 ದಿನಗಳ ಕಾಲ ಅಹೋರಾತ್ರಿ ಉಪವಾಸದೊಂದಿಗೆ ನಡೆಸಿದರು. ಆ ಸಂದರ್ಭದೊಳಗೆ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಪರವಾಗಿ ನಾವು ರೈತ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ವಿ. ಅದೇ ಸಂದರ್ಭದೊಳಗೆ ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಿದರು. ಮುಂದೆ ರೈತರು ಮತ್ತು ನಾವು ಕೂಡಿ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಕೊನೆಗೂ ಕರ್ನಾಟಕ ಘನ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು. ಈ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಈ ಗದಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರ ಒಂದು ನಾಯಕತ್ವವೂ ಅದಕ್ಕೆ ಕಾರಣ ಆಗಿದೆ. ಸರ್ಕಾರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಲಕ್ಷ್ಮೇಶ್ವರದೊಳಗೆ ಖರೀದಿ ಕೇಂದ್ರವನ್ನು ತೆರೆದಿರ್ತಕ್ಕಂಥದ್ದು ರೈತರ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಮತ್ತು ಕನ್ನಡ ಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ಬೆಂಬಲಕ್ಕೆ ಸಿಕ್ಕ ಜಯ ಅಂತಂದು ನಾವು ಇದನ್ನು ಹೋರಾಟಗಾರರಿಗೆ ನಾವು ಅರ್ಪಿಸ್ತೀವಿ. ಮತ್ತು ಕರ್ನಾಟಕ ಘನ ಸರ್ಕಾರ ಖರೀದಿ ಕೇಂದ್ರವನ್ನು ತೆಗಿತಕ್ಕಂಥ ತೀರ್ಮಾನವನ್ನು ರೈತರ ಸುದೀರ್ಘ ಹೋರಾಟದ ನಂತರ ತೀರ್ಮಾನವನ್ನು ಮಾಡಿದ್ದಕ್ಕೆ ನಾವು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರಿಗೆ ಮತ್ತು ಗದಗ ಜಿಲ್ಲೆಯ ವಿಶೇಷವಾಗಿ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ಭಾಗದ ನಾಯಕರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೆ ಮತ್ತು ಈ ಹೋರಾಟಕ್ಕೆ ಈ ಭಾಗದ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಬಂದು ಬೆಂಬಲ ಕೊಟ್ಟಿದ್ದಕ್ಕೆ ನಾವೆಲ್ಲ ಮುಖಂಡರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಮತ್ತು ಜನಪರ ಮತ್ತು ನ್ಯಾಯಯುತವಾಗಿರ್ತಕ್ಕಂಥ ಯಾವುದೇ ಬೇಡಿಕೆಗಳ ಹೋರಾಟಕ್ಕೆ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ಯಾವಾಗಲೂ ಬೆಂಬಲವನ್ನು ಕೊಡ್ತೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆಯಾಗಿ ರೈತರು ಬೆಳೆದಿರತಕ್ಕಂಥ ಗೋವಿನ ಜೋಳವನ್ನು ಮೊದಲು 5 ಕ್ವಿಂಟಲಿಗೆ ನಿಗದಿಪಡಿಸಿ ಮುಂದೆ ಸರ್ಕಾರ ವಿಮರ್ಶೆ ಮಾಡಿ 20 ಕ್ವಿಂಟಲ್ ಗೋವಿನ ಜೋಳವನ್ನು ಖರೀದಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದು ಅತ್ಯಂತ ಸ್ವಾಗತಾರ್ಹ. ಆದರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಪರವಾಗಿ ರೈತರ ಪರವಾಗಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಮುಂಬರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಗೋವಿನ ಜೋಳವನ್ನು ಖರೀದಿ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇ ಆದರೆ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯ ಆಕತಿ ಮತ್ತು ರೈತರ ಪರವಾಗಿ ಸರ್ಕಾರ ದೊಡ್ಡ ಒಂದು ತೀರ್ಮಾನ ತಗೊಂಡದ್ದು ಆ ಒಂದು ಬೆಲೆ ಗೌರವ ಸರ್ಕಾರಕ್ಕೆ ಸಿಗ್ತೈತಿ. ಅದಕ್ಕಾಗಿ ಇನ್ನೊಮ್ಮೆ ತಮ್ಮ ಒಂದು ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡಿ ರೈತರು ಬೆಳೆದಿರ್ತಕ್ಕಂಥ ಸಂಪೂರ್ಣ ಗೋವಿನ ಜೋಳವನ್ನು ಖರೀದಿ ಮಾಡಬೇಕಂತಂದು ಸರ್ಕಾರಕ್ಕೆ ನಾವು ಅಭಿನಂದನೆ ಕೃತಜ್ಞತೆ ಹೇಳುವುದರ ಜೊತೆಗೆ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ.